ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ನಾನು ಆಕ್ಚುಲಿ 2-3 ದಿವಸ ಮುಂಚೆ ನಾನು ವೆಜಿಟೇಬಲ್ ಪಲಾವ್ ಹಾಕುವಾಗ ನಾನು ಹೇಳಿದ್ದೆ ಸೋಯಾ ಚಂಕ್ಸ್ ಇದು ನಾನು ಹಾಕ್ತೇನೆ ಅಂತ. ಆದ್ರೆ ನಂಗೆ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಹಾಗೆ ನಂಗೆ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ, ಎಡಿಟ್ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇವತ್ತು ಹಾಕ್ತಿದ್ದೇನೆ ಸೋಯಾ ಮಂಚೂರಿಯನ್ ಹಾಕ್ತಿದ್ದೇನೆ. ಸೋಯಾ ಚಿಲ್ಲಿ ನಾನು ಹಾಕಿದ್ದೇನೆ ಮೊದಲು ಕೂಡ. ಸೊ ಇವತ್ತು ನಾನು ಸೋಯಾ ಮಂಚೂರಿ ಹಾಕ್ತಿದ್ದೇನೆ. ಸೋಯಾ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ. ಒಳ್ಳೆ ರಿಚ್ ಇನ್ ಪ್ರೋಟೀನ್ ಉಂಟು, ಮತ್ತೆ ಅದಕ್ಕೆ ನಮ್ಮ ಬೋನಿಗೆ ಒಳ್ಳೇದು, ಮತ್ತೆ ವೆಯ್ಟ್ ಲಾಸ್ಗೆ ಒಳ್ಳೇದು. ಇವನ್ ಬ್ಲಡ್ ಪ್ರೆಷರ್ ಯಾರಿಗೆ ಇರ್ತದಲ್ಲ ಅವರಿಗೆ ಕೂಡ ಒಳ್ಳೇದಿದು. ಇದು ಆಕ್ಚುಲಿ ಎಂತ ಗೊತ್ತುಂಟಾ, ಸೋಯಾಬೀನ್ ಆಯಿಲ್ ಉಂಟಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ, ಅದರಿಂದ ಉಳ್ದ ಫ್ಲವರ್ ಇರ್ತದೆ, ಅದರಿಂದ ಮಾಡೋದು. ಮತ್ತೆ ಇದು ಒಳ್ಳೆ, ನಾವೀಗ ಬಾಯ್ಲ್ ಮಾಡಿದ ನಂತರ ಫಸ್ಟ್ ನಾವು ಬಾಯ್ಲ್ ಮಾಡ್ತೀವಲ್ಲ, ಬಿಸಿ ನೀರಲ್ಲಿ ಬಾಯ್ಲ್ ಮಾಡಿ ಇರ್ತೀವಲ್ಲ, ಅದು ಒಳ್ಳೆ, ಮತ್ತೆ ಅದಕ್ಕೆ ನಾವು ಮಸಾಲ ಹಾಕಿದೆಲ್ಲ ಹೀರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತೆ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋ. ಇದು ಇವನ್ ವೆಜಿಟೇಬಲ್ ಮೀಟ್ ಅಂತ ಹೇಳ್ತೀವಿ, ಯಾಕಂದ್ರೆ ಅದು ತಿನ್ನುವಾಗ ಸ್ವಲ್ಪ ಮೀಟ್ ಆಗಿ ಇರ್ತದಲ್ಲ, ಹಾಗೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಎಂತನಕ ನೋಡಿ ರೆಸಿಪಿಯನ್ನು, ಮತ್ತೆ ಈ ರೆಸಿಪಿಯನ್ನು ಟ್ರೈ ಕೂಡ ಮಾಡಿ. ಇವತ್ತು ನಾನು ಸೋಯಾ ಮಂಚೂರಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತಿದ್ದೇನೆ. ಮೊನ್ನೆ ವೆಜ್ ಬಿರಿಯಾನಿ ಮಾಡಿದ್ದೆಲ್ಲ ಅದ್ರ ಜೊತೆ ನಾನು ಮಾಡಿದ್ದೆ, ಅದರ ರೆಸಿಪಿ ಹಾಕೋದು ನಾನು ಇವತ್ತು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ನಾನು ಎಂತ ಮಾಡಿದ್ದೇನೆ ಅಂದ್ರೆ, ಸೋಯಾಬೀನ್ ಅನ್ನು ನೀರಿನಲ್ಲಿ 2 ನಿಮಿಷ ಬೇಯಿಸಿಟ್ಟಿದ್ದೇನೆ. ಅದರ ಎಕ್ಸಸ್ ನೀರೆಲ್ಲ ತೆಗೆದು ಇಟ್ಟಿದ್ದೇನೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನು ಹಾಕಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 3 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಇದನ್ನು ಡೀಪ್ ಫ್ರೈ ಮಾಡಿ, ಕ್ರಿಸ್ಪ್ ಆಗ್ತದೆ ಅಷ್ಟವರೆಗೆ ಡೀಪ್ ಫ್ರೈ ಮಾಡಿ. ಈ ಡೀಪ್ ಫ್ರೈ ಮಾಡಿದ್ದು ಕೂಡ ನಾವು ಹೀಗೆ ತಿನ್ಬಹುದು, ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಈಗ 3 ಟೀ ಸ್ಪೂನ್ ಆಯಿಲ್ಗೆ ನಾನು ಫ್ರೈ ಮಾಡಿದ ಆಯಿಲ್ ತಗೊಂಡಿದ್ದೇನೆ. ಇದಕ್ಕೆ ಚಾಪ್ ಮಾಡಿದ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ ಇದನ್ನು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಅದು ಕಲರ್ ಚೇಂಜ್ ಆಗ್ತದಲ್ಲ, ಅದರ ನಂತರ ಕ್ಯೂಬ್ ಆಗಿ ಕಟ್ ಮಾಡಿದ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಅನ್ನು ಹಾಕಿ 1 ನಿಮಿಷದಷ್ಟು ಫ್ರೈ ಮಾಡಿ. ಈಗ ಇದಕ್ಕೆ 2 ಟೀ ಸ್ಪೂನ್ ಲೈಟ್ ಸೋಯಾ ಸಾಸ್, 2 ಟೀ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್, 2 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಮತ್ತೆ 3 ಟೀ ಸ್ಪೂನ್ ಟೊಮೆಟೊ ಸಾಸ್, ಅರ್ಧ ಟೀ ಸ್ಪೂನ್ ವೆನಿಗರ್ ಅನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಈಗ 1 ಟೀ ಸ್ಪೂನ್ ಶುಗರ್ ಅನ್ನು ಕೂಡ ಹಾಕಿ ಸ್ವಲ್ಪ ಟೇಸ್ಟ್ ಒಳ್ಳೆ ಡಿಫ್ರೆಂಟ್ ಬರ್ತದೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ.
ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ. ಈಗ ಇಲ್ಲಿ ನಿಮ್ಗೆ ಗ್ರೇವಿ ತರ ಬೇಕಾದ್ರೆ 1.5 ಕಪ್ ಹಾಕಿ, ಅಥವಾ 1 ಕಪ್ ಸಹ ಸಾಕಾಗ್ತದೆ. ತುಂಬಾ ಗ್ರೇವಿ ಬೇಕಾದ್ರೆ 1.5 ಕಪ್ ನೀರನ್ನು ಹಾಕಿ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ, ಒಳ್ಳೆಯಾಗಿ ಬಾಯ್ಲ್ ಆಗ್ಬೇಕು ಇದು. ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಉಂಟು. ನಾನು ಇದಕ್ಕೆ ಕಾರ್ನ್ಫ್ಲವರ್ ಸ್ಲರಿಯನ್ನು ಹಾಕ್ತಿದ್ದೇನೆ. ಅಂದ್ರೆ 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಿದ್ದೇನೆ. ಇದನ್ನೀಗ ಮಿಕ್ಸ್ ಮಾಡಿ, ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಫ್ರೈ ಮಾಡಿದ್ದ ಸೋಯಾ ಚಂಕ್ಸ್ ಅನ್ನು ಹಾಕುವ. ಇದು ಫ್ರೈ ಮಾಡಿದ್ದ ನಂತರ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಹೀಗೆ ಮಾಡ್ಬೇಕು ಅಂತ ಇಲ್ಲ. ಅದೇ ನನ್ನ ರೆಸಿಪಿ ಇವತ್ತು ಮಂಚೂರಿ ರೆಸಿಪಿ, ಅದಕ್ಕೆ ನಾನು ಮಾಡ್ತಿದ್ದೇನೆ. ಇಲ್ಲದಿದ್ರೆ ನಮ್ಮ ಮನೆಯಲ್ಲಿ ಹೀಗೆ ಫ್ರೈ ಮಾಡಿದ್ರೆ ಎಲ್ಲ ಅರ್ಧ ಖಾಲಿ ಆಗಿ ಆಗ್ತದೆ ನಾನು ಮಂಚೂರಿ ಮಾಡುವ ತನಕ. ನೋಡಿ ಎಷ್ಟು ಒಳ್ಳೆದು ಕಾಣ್ತದೆ. ಈಗ ಲಾಸ್ಟ್ಗೆ ಸ್ಪ್ರಿಂಗ್ ಆನಿಯನ್ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಆಯ್ತು, ನಮ್ಮ ಸೋಯಾ ಮಂಚೂರಿಯನ್ ರೆಡಿ ಆಗಿದೆ. ಈಗ ನಾನು ಪ್ಲೇಟಿಂಗ್ ಮಾಡ್ತಿದ್ದೇನೆ. ಆ ವೆಜಿಟೇರಿಯನ್ ಪುಲಾವ್ ಕೂಡ ಭಾರಿ ಒಳ್ಳೇದಾಗಿದೆ. ಇದನ್ನು ಕೂಡ ಟ್ರೈ ಮಾಡಿ, ತುಂಬಾ ಒಳ್ಳೇದಾಗ್ತದೆ ಮಂಚೂರಿಯನ್ ಕೂಡ. ಇದರ ಮೇಲೆ ಸ್ವಲ್ಪ ನಾನು ಸ್ಪ್ರಿಂಗ್ ಆನಿಯನ್ ಹಾಕ್ತಿದ್ದೇನೆ. ನೋಡಿ, ನಮ್ಮ ಸೋಯಾ ಮಂಚೂರಿ ರೆಡಿ ಟು ಸರ್ವ್. ನಾನು ಆಕ್ಚುಲಿ ಬಿರಿಯಾನಿ ಜೊತೆ ಇದನ್ನು ಸರ್ವ್ ಮಾಡಿದ್ದೆ. ಫ್ರೈಡ್ ರೈಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು ಇದನ್ನು. ಕಾಂಬಿನೇಷನ್ ಒಳ್ಳೇದಾಗ್ತದೆ. ನಾನು ಟ್ರೈ ಮಾಡ್ತಿದ್ದೇನೆ. ಸೂಪರ್ ಆಗಿದೆ. ನೋಡಿದ್ರಲ್ವಾ, ತುಂಬಾ ಈಸಿ ಉಂಟು ರೆಸಿಪಿ. ಇದನ್ನೆಲ್ಲ ಮಕ್ಕಳಿಗೆಲ್ಲ ಮಾಡಿ ಕೊಡಿ, ತುಂಬಾ ಖುಷಿ ಆಗ್ಬೋದು ಅವ್ರು ತಿನ್ಲಿಕ್ಕೆ. ಕೆಲವರು ತಿನ್ನುದಿಲ್ಲ, ಆದ್ರೂ ಹೀಗೆಲ್ಲ ಮಾಡಿದ್ರೆ ಸ್ವಲ್ಪ ತಿಂತಾರೆ. ಚಿಲ್ಲಿ ತರ ಮಾಡಿದ್ರೆ, ಮಂಚೂರಿ ತರ ಮಾಡಿದ್ರೆ ಇದು ತಿಂತಾರೆ. ಮತ್ತೆ ಇದನ್ನು ನೀವು ಸ್ವಲ್ಪ ಗ್ರೇವಿ ತರ ಮಾಡ್ಬೋದು. ನಾನು 1/2 ಗ್ಲಾಸ್ ನೀರು ಹಾಕಿದ್ದೆ, ನೀವು 1.5 ಗ್ಲಾಸ್ ಹಾಕ್ಬೋದು. ಆಗ ನಿಮ್ಗೆ ಸ್ವಲ್ಪ ಗ್ರೇವಿ ಸಿಗ್ತದೆ. ಹಾಗೆ ಕೂಡ ಮಾಡ್ಬೋದು. ನೋಡಿ, ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ ಎಲ್ಲ ಇರ್ತದಲ್ಲ, ಫೇಸ್ಬುಕ್ ವಾಟ್ಸಪ್ ಅಲ್ಲೆಲ್ಲ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.